ಇಮ್ಯಾಜಿನ್ ಒಂದು ಟ್ರ್ಯಾಕ್ಟರ್ 40 to 50 ಇಯರ್ಸ್ ಆದರೂ ಇವತ್ತು ಕೂಡ ಫೀಲ್ಡ್ ಅಲ್ಲಿ ಕಿಂಗ್ ತರ ವರ್ಕ್ ಮಾಡ್ತಾ ಇದೆ. ಅದೇ ಈ ಲೆಜೆಂಡ್ ಹೆಸರು ಹಿಂದೂಸ್ತಾನ್ 50. 1959 ಗುಜರಾತ್ನ ವದೋದರಾ ಸಿಟಿಯಲ್ಲಿ ಹಿಂದೂಸ್ತಾನ್ ಕಂಪನಿ ಸ್ಟಾರ್ಟ್ ಆಯಿತು ಮತ್ತು 1963 ಹಿಂದೂಸ್ತಾನ್ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟ್ ಆಯಿತು. ಈ ಟ್ರ್ಯಾಕ್ಟರ್ ಡಿಸೈನ್ ಫೇಮಸ್ ಯುರೋಪಿಯನ್ ಜಿಟೋ ಟ್ರ್ಯಾಕ್ಟರ್ ಇಂದ ಇನ್ಸ್ಪೈರ್ ಆಗಿತ್ತು. ನಂತರ ಮಹೇಂದ್ರ ಕಂಪನಿ ಜೊತೆ ಜಾಯ್ನ್ ಆಗಿ ಇವತ್ತಾದರೂ ಲೆಗಸಿ ಕಂಟಿನ್ಯೂ ಆಗ್ತಿದೆ. ಈ ಮಷಿನ್ಗೆ 50 ಹಾರ್ಸ್ ಪವರ್ 4 ಸಿಲಿಂಡರ್ 3054 cc ಡೀಸೆಲ್ ಇಂಜಿನ್ 43 PTO HP ಮತ್ತು 1600 kg ಲಿಫ್ಟಿಂಗ್ ಕೆಪಾಸಿಟಿ ಇದೆ. ಸ್ಪೀಡ್ಗಿಂತ ಸ್ಟ್ರೆಂತ್ಗೆ ಫೇಮಸ್ ಆಗಿರೋ ರಗಡ್ ಟ್ರ್ಯಾಕ್ಟರ್ ಇದು. ಹೆವಿ ಫಾರ್ಮಿಂಗ್ ವರ್ಕಿಗೆ ಇವತ್ತು ಕೂಡ ಸೂಪರ್ ರಿಲೇಬಲ್ ಆಗಿದೆ. ಅದಕ್ಕೆ ತುಂಬಾ ರೈತರು ಹೇಳ್ತಾರೆ ಇದು ಹಳೆ ಟ್ರ್ಯಾಕ್ಟರ್ ಅಲ್ಲ, ಲೆಜೆಂಡ್ ಟ್ರ್ಯಾಕ್ಟರ್ ಅಂತ. ನಿಮ್ಮ ಮನೆಯಲ್ಲಿ ಹಿಂದೂಸ್ತಾನ್ ಟ್ರ್ಯಾಕ್ಟರ್ ಇದೆಯಾ? ಯಾವ ಮಾಡೆಲ್ ಅಂತ ಕಮೆಂಟ್ ಮಾಡಿ. ಇಮ್ಯಾಜಿನ್ ಒಂದು ಟ್ರ್ಯಾಕ್ಟರ್ 40 to 50 ಇಯರ್ಸ್ ಆದರೂ ಇವತ್ತು ಕೂಡ ಫೀಲ್ಡ್ ಅಲ್ಲಿ ಕಿಂಗ್ ತರ ವರ್ಕ್ ಮಾಡ್ತಾ ಇದೆ. ಅದೇ ಈ ಲೆಜೆಂಡ್ ಹೆಸರು ಹಿಂದೂಸ್ತಾನ್ 50. 1959 ಗುಜರಾತ್ನ ವದೋದರಾ ಸಿಟಿಯಲ್ಲಿ ಹಿಂದೂಸ್ತಾನ್ ಕಂಪನಿ ಸ್ಟಾರ್ಟ್ ಆಯಿತು ಮತ್ತು 1963 ಹಿಂದೂಸ್ತಾನ್ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟ್ ಆಯಿತು. ಈ ಟ್ರ್ಯಾಕ್ಟರ್ ಡಿಸೈನ್ ಫೇಮಸ್ ಯುರೋಪಿಯನ್ ಜಿಟೋ ಟ್ರ್ಯಾಕ್ಟರ್ ಇಂದ ಇನ್ಸ್ಪೈರ್ ಆಗಿತ್ತು. ನಂತರ ಮಹೇಂದ್ರ ಕಂಪನಿ ಜೊತೆ ಜಾಯ್ನ್ ಆಗಿ ಇವತ್ತಾದರೂ ಲೆಗಸಿ ಕಂಟಿನ್ಯೂ ಆಗ್ತಿದೆ. ಈ ಮಷಿನ್ಗೆ 50 ಹಾರ್ಸ್ ಪವರ್ 4 ಸಿಲಿಂಡರ್ 3054 cc ಡೀಸೆಲ್ ಇಂಜಿನ್ 43 PTO HP ಮತ್ತು 1600 kg ಲಿಫ್ಟಿಂಗ್ ಕೆಪಾಸಿಟಿ ಇದೆ. ಸ್ಪೀಡ್ಗಿಂತ ಸ್ಟ್ರೆಂತ್ಗೆ ಫೇಮಸ್ ಆಗಿರೋ ರಗಡ್ ಟ್ರ್ಯಾಕ್ಟರ್ ಇದು. ಹೆವಿ ಫಾರ್ಮಿಂಗ್ ವರ್ಕಿಗೆ ಇವತ್ತು ಕೂಡ ಸೂಪರ್ ರಿಲೇಬಲ್ ಆಗಿದೆ. ಅದಕ್ಕೆ ತುಂಬಾ ರೈತರು ಹೇಳ್ತಾರೆ ಇದು ಹಳೆ ಟ್ರ್ಯಾಕ್ಟರ್ ಅಲ್ಲ, ಲೆಜೆಂಡ್ ಟ್ರ್ಯಾಕ್ಟರ್ ಅಂತ. ನಿಮ್ಮ ಮನೆಯಲ್ಲಿ ಹಿಂದೂಸ್ತಾನ್ ಟ್ರ್ಯಾಕ್ಟರ್ ಇದೆಯಾ? ಯಾವ ಮಾಡೆಲ್ ಅಂತ ಕಮೆಂಟ್ ಮಾಡಿ.